ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ವರುಣ ಗಾನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ನಾವು ಮತ್ತೆ ಟ್ರಿಪ್ ಹೋಗ್ತಾ ಇದ್ದೀವಿ. ವರುಣ್ ಬರ್ತಡೇ ಸಕ್ಕತ್ತಾಗಾಯಿತು. ಚಿಕ್ಕಮಂಗ್ಳೂರಿಗೆ ಹೊರಟಿದ್ವಿ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಗೋವಾಗೆ. ಸೊ ಸಡನ್ ಪ್ಲ್ಯಾನ್ ಇದು, ವಿತ್ ಫ್ಯಾಮಿಲಿ ಜೊತೆ. ಹೀಗೆ ವ್ಲಾಗ್ ನೋಡ್ತಾ ಇರಿ ಗಾಯ್ಸ್, ಸಕ್ಕತ್ತಾಗಿರುತ್ತೆ. ಇಲ್ಲಿ ಆಶು ಆ್ಯಂಡ್ ಅಂಶು, ಅಸ್ತು ಎಲ್ಲರೂ ಇದ್ದಾರೆ. ಅಕ್ಕ ಒಳಗಡೆ ಮಲಗಿದ್ದಾಳೆ. ಸೊ ವರುಣ್ ಇಲ್ಲಿದ್ದಾರೆ. ಹಾಯ್ ಅನ್ನೋ. ಹೇ ಗಾಯ್ಸ್, ನಾವು ಆಗಲೇ 250 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಹುಬ್ಳಿ ಹತ್ತತ್ರ ಇದ್ದೀವಿ. ಅಂದರೆ ಹುಬ್ಳಿ ಇನ್ನೂ ತುಂಬ ದೂರ ಇದೆ. ಇಲ್ಲೇ ಟೋಲ್ ಹತ್ರ ಗಾಡಿ ಹಾಕ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಇನ್ನೂ ಲಾಂಗ್ ಜರ್ನಿ ಇದೆ ಅನ್ನೋ ರೀಸನಿಗೆ. ಸೊ ನನಗೆ ವರುಣ್ಗೆ ಅಂತೂ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ವಿ. ಯಾಕಂದರೆ ನಮಗೆ ನೈಟ್ ಜರ್ನಿ ಅಭ್ಯಾಸನೇ ಇಲ್ಲ. ನಮ್ಮ ಅಣ್ಣಂದ್ರಿಗೆ ಆ್ಯಂಡ್ ನನ್ನ ಫ್ಯಾಮಿಲಿಗೆ ಅಭ್ಯಾಸ ಇದೆ ನೈಟ್ ಜರ್ನಿ ಎಲ್ಲ ಮಾಡಿ. ಸೊ ನನಗೂ ಇತ್ತು. ಆಫ್ಟರ್ ಮ್ಯಾರೇಜ್ ನನಗೆ ಅದು ಅಭ್ಯಾಸ ತಪ್ಪಿದೆ ನೈಟ್ ಜರ್ನಿ. ಆಮೇಲೆ ವರುಣ್ಗಂತೂ ಯಾವತ್ತೂ ಅವರು ನೈಟ್ ಜರ್ನಿನೇ ಮಾಡಿಲ್ಲ. ಸೊ ತುಂಬಾ ಕಷ್ಟ ಆಗ್ತಿದೆ. ನಿದ್ದೆ ಕಣ್ಣು ಎಳಿತಿದೆ, ಬಟ್ ಮಲ್ಗೋದಕ್ಕಾಗ್ತಾ ಇಲ್ಲ. ಸೊ ನನ್ನ ಫ್ಯಾಮಿಲಿಗೆ ಅಭ್ಯಾಸ ಇದೆ. ಸೊ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಏನು ವರುಣ್, ಏನು ಅನ್ನಿಸ್ತಿದೆ? ನಿದ್ದೆ ಬರ್ತಿದೆ. ಫಸ್ಟ್ ರೂಮ್ ಸಿಕ್ಬಿಟ್ರೆ ಸಾಕಾಗಿದೆ. ಮಲ್ಕೊಂಡು ಎದ್ದಾಳ್ಬೇಕು ಫಸ್ಟ್. ಸೊ ರೆಸಾರ್ಟ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಎಲ್ಲಿ ಬರೀ ಮಲ್ಗೋದಕ್ಕೋಸ್ಕರ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ನಾವು ಮಲ್ಕೊಳ್ಳೇಬೇಕು, ನಿದ್ದೆ ಮಾಡಬೇಕು. ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ ತಕ್ಷಣ ಪೂಲಿಗೆ ಹೋಗೋಣ ಅಂತ ಬೇರೆ ಹೇಳ್ತಾ ಇದ್ದಾರೆ. ನಮಗೆ ನಿದ್ದೆ ಆಗಿಲ್ಲ. ಅಟ್ ಎನಿ ಕಾಸ್ಟ್ ನಾವು 2 ಅವರ್ಸ್ ಆದರೂ ಮಲ್ಕೋಬೇಕು, ನಿದ್ದೆ ಮಾಡಬೇಕು. ಒಂಥರ ಚೆನ್ನಾಗಿದೆ. ಇವಾಗ ಟೈಮ್ ಬಂದು 4:30 ಆಗ್ತಾ ಇದೆ, ಅರ್ಲಿ ಮಾರ್ನಿಂಗು. ಆ್ಯಂಡ್ ನಮ್ಮ ಚಿಕ್ಕಕ್ಕನಿಗೆ ತುಂಬಾ ಫೋರ್ಸ್ ಮಾಡಿದೆ ನಾನು. ಸೊ ಅವ್ರ ಹಸ್ಬೆಂಡಿಗೆ ವರ್ಕ್ ಇದೆ ಅಂತ ಹೇಳಿ ಬರಲಿಲ್ಲ. ಹೋದ ವಾರ ಬಂದಿದ್ಲು ನಮ್ಮ ಚಿತ್ರದುರ್ಗಕ್ಕೆ. ಹೋಗೋಣ ಗೋವಾಗೆ ಹೋಗೋಣ ಅಂತ ಅಂದ್ಲು. ಬಟ್ ನಾವು ಯಾರೂ ಹೊರಡಲಿಲ್ಲ, ಎಲ್ಲರೂ ಬ್ಯುಸಿ ಇದ್ವಿ. ಅವಳು ಹೋಗಿ ಈ ವೀಕೆಂಡಿಗೆ ನಾವು ಹೊರಟ್ವಿ. ಸೊ ಇವಾಗ ಅವಳು ಬೇಜಾರಾಗಿದ್ದಾಳೆ, ನಾನು ಕರೆದಾಗ ಬರಲಿಲ್ಲ ಅಂತ. ಅವಳಿಗೆ ಭಾಳ ಕರೆದೆ, ಅವಳು ಬರಲಿಲ್ಲ. 4-5 ಸಲ ಕಾಲ್ ಮಾಡಿ ಕರೆದೆ, ಬರಲಿಲ್ಲ. ಸೊ ಅಷ್ಟೇ ಗೈಸ್, ನಾವಿಲ್ಲೇ ನಿಂತಿದ್ದೀವಿ. ನಾನು ಇಲ್ಲದೆ 4:30ಗೆ. ಗೈಸ್, ನಾನು ವರುಣ್ ವಾಕಿಂಗ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಅಲ್ಲೇ ಓಡಾಡ್ಕೊಂಡಿದ್ವಿ. ನಿದ್ದೆ ಅಂತೂ ಇಲ್ಲವೇ ಇಲ್ಲ. ಮಾರ್ನಿಂಗ್ ಆಗೋವರೆಗೂ ಓಡಾಡ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಗೈಸ್, ತುಂಬಾ ಹಸಿವಾಗಿದೆ. ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಮಿಶ್ರ ಪೇಡ ತುಂಬಾ ಫೇಮಸ್, ಹುಬ್ಳಿ ಹತ್ರ ಇದೆಯಲ್ಲ ಹೈವೇಯಲ್ಲಿ, ಅಲ್ಲಿ ನಿಲ್ಲಿಸಿದ್ವಿ. ಏನಾದರೂ ತಿಂಡಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು. ನಾನು ವರುಣು ದೋಸೆ ಮತ್ತು ಪೂರಿ ತರಿಸ್ಕೊಂಡು ತಿಂತಾ ಇದ್ದೀವಿ. ನೈಟ್ ಬೇರೆ ನಿದ್ದೆ ಇರಲಿಲ್ಲ, ತುಂಬಾ ಸುಸ್ತು, ಹಸು ಬೇರೆ ಜೋರಾಗೇ ಇತ್ತು. ಹಸು ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಒಳ್ಳೆ ದೋಸೆ ಪೂರಿ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮಿಶ್ರ ಪೇಡ ರೆಸ್ಟೋರೆಂಟಲ್ಲಿ. ಟೇಸ್ಟಿಯಾಗಿರುತ್ತೆ ಫುಡ್ ಇಲ್ಲಿ. ಕೆಳಗೆ ಮಾಡೆ ಕಾಲು ಮನ್ನವಿದಾಕು. ಹಾಯ್ ಗಾಯ್ಸ್, ನಾನು ನಮ್ಮ ಅಕ್ಕಂಗೆ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಹಚ್ಕೋತೀಯಾ ಅಂತ ಅಂದೆ, ನೀನೇ ಹಚ್ಚು ಅಂದ್ಲು. ಸೊ ಅದೇ ನಡೀತಾ ಇದೆ. ಗೋವಾ ವೈಬ್ಸ್. ನೀ ಬರೋ ದಿವಸ ನೀಟಾಗಿಡೆ. ಇನ್ನೊಂದು ಬೇಳು ನಿಖಿತ ನೋಡಿದ್ರೆ ಹೆಂಗೆಂಗೋ ಆಗ್ತದ. ಸೊ ಈ ಸಲ ಗೋವಾಗೆ ಫುಲ್ಲು ಫ್ಯಾಮಿಲಿ ಹೊರಟಿರೋದ್ರಿಂದ ನಮ್ಮ ಕಾರಲ್ಲಿ ನಮ್ಮ ದೊಡ್ಡಕ್ಕ ಕೂತಿದ್ಲು. ಆ್ಯಂಡ್ ಆಶು ಇದ್ದ. ತುಂಬಾ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಜರ್ನಿ ಮಾಡ್ತಾಯಿದ್ವಿ. ವ್ಯೂ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಲ್ವಾ. ಡ್ಯಾನ್ಸ್
ಫೈನಲಿ ನಾವು ಗೋವಾಗೆ ರೀಚ್ ಆಗಿದ್ದೀವಿ. ನಮ್ಮ ರೆಸಾರ್ಟ್ಗೆ ನಾವು ರೀಚ್ ಆಗೋದಕ್ಕೆ ಇನ್ನೂ 1.5 ಗಂಟೆ ಇದೆ. ಸೊ ನಮ್ಮ ಕಾರಲ್ಲಿ ಇವತ್ತು ಅಸ್ತು ಬಂದಿದ್ದಾನೆ. ಆಶು ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆದಾಗಿಂದ ಆಶು ಇದ್ದಾನೆ ಅಂಡ್ ಅಕ್ಕ ಕೂಡ ಇದ್ದಾರೆ. ಸೊ ಹಾಗೆ ನಿಧಾನಕ್ಕೆ ಹೋಗ್ತಾ ಇದೀವಿ. ರೋಡ್ ಚೆನ್ನಾಗೇ ಇಲ್ಲ, ರೋಡು ಆ ಕಡೆ ಘಾಟ್ ಸೆಕ್ಷನ್ ಹತ್ರ ಎಲ್ಲ. ಸೊ ನಿಧಾನಕ್ಕೆ ಹೋಗ್ತಾ ಇದೀವಿ. ಟೈಮ್ ಆಲ್ರೆಡಿ 1 o'clock ಆಗ್ತಾ ಇದೆ. ನಾವು ರೀಚ್ ಆಗೋ ಅಷ್ಟರಲ್ಲಿ 2 o'clock ಆಗುತ್ತೆ. ಏನ್ ಟೆಸ್ಟ್ ನಡೀತಿದಾವೆ ಇಲ್ಲಿ ಫುಲ್ ಸ್ಟ್ರಿಕ್ಟ್. ಎಮಿಷನ್ ಟೆಸ್ಟ್ ಅದು ಮಾಡಿಸಿದ್ವಿ. ಸೇ ಹಾಯ್. ಎಮಿಷನ್ ಟೆಸ್ಟ್. ಹಲೋ. ಗೈಸ್ ನನ್ನ ಕಣ್ಣು ನೋಡಿ ಎಷ್ಟು ಸುಸ್ತಾಗಿದ್ದೀನಿ ಅಂತ. ವರುಣ್ ಕೂಡ ಫುಲ್ಲು ಸುಸ್ತು, ಬಟ್ ಆ್ಯಕ್ಟಿವ್ ಅಂತೂ ಇದ್ದೀವಿ. ಯಾಕೆ ಅಂದರೆ ಟ್ರಿಪ್ ಅಲ್ವಾ, ಅದಕ್ಕೆ ಫುಲ್ಲು ಖುಷಿ. ಗೈಸ್ ನಾವು ಚೆಕ್ ಇನ್ ಆಗೋಣ ಅಂತ ಹೇಳಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಜಿಂಜರ್ ಅಂತ, ತುಂಬ ಚೆನ್ನಾಗಿದೆ ರಿವ್ಯೂಸ್ ಎಲ್ಲ ಇದು. ಈಗ ಚೆಕ್ ಇನ್ ಆಗಿ ರೆಸ್ಟ್ ಮಾಡ್ತೀವಿ. ತುಂಬಾ ಸುಸ್ತಾಗಿದೆ. ಆ್ಯಕ್ಚುಲಿ ನಿದ್ದೆನೂ ಇಲ್ಲ. ಸ್ವಲ್ಪ ಹೊತ್ತು ಮಲ್ಕೋಬೇಕು. ಸ್ವಲ್ಪ ಹೊತ್ತು ನಿದ್ದೆ ಆದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ. ರೂಮ್ ಹೇಗಿದೆ ಅನ್ನೋದು ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಗೈಸ್ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಹೋಗ್ತಾ ಇದ್ದೀನಿ. ಈ ಕಡೆ ವಾಶ್ರೂಮ್ ಇದೆ, ತುಂಬಾ ಚೆನ್ನಾಗಿದೆ. ಮಿರರ್ ಎಲ್ಲ ಇದೆ, ಚೆನ್ನಾಗಿದೆ ಗೈಸ್. ನನಗಿಷ್ಟ ಆಯಿತು, ತುಂಬ ನೀಟಾಗಿದೆ. ಓಕೆ, ಚೆನ್ನಾಗಿದೆ ಇದು. ಆ್ಯಂಡ್ ಒಳಗಡೆ ಹೇಗಿದೆ ಅಂತ ನೋಡೋಣ ಈಗ. ರೂಮ್ ಚಿಕ್ಕದಿದೆ ಅಂತ ನನಗೆ ಆವಾಗಲೇ ಅನ್ನಿಸ್ತು, ಬಟ್ ವಿಡಿಯೋದೆಲ್ಲ ಕಾಣ್ತಾ ಇದೆ ಚಿಕ್ಕದು ಅಂತ. ಬಟ್ ದೊಡ್ಡದೇ ಇದೆ ಗೈಸ್, ತುಂಬ ಚೆನ್ನಾಗಿದೆ. ಇಲ್ಲಿ ಲಾಂಗ್ ಮಿರರ್ ಒಂದು ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಿದೆ. ಅಲ್ಲಿ ವ್ಯೂ ಇದೆ, ತೋರಿಸ್ತೀನಿ ನಿಮಗೆ. ಅಲ್ಲಿ ಕೂತ್ಕೊಳ್ಳೋದಕ್ಕೂ ಸೋಫಾ ಥರ ಇದೆ, ತುಂಬ ಚೆನ್ನಾಗಿದೆ ಕೂತ್ಕೊಂಡು ಊಟ ಮಾಡೋದಕ್ಕೆ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ವಾವ್. ಆ್ಯಂಡ್ ಈ ಕಡೆ ಟೇಬಲ್ ಕೊಟ್ಟಿದ್ದಾರೆ ಊಟ ಮಾಡೋದಕ್ಕೆ. ಇಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಏನಾದರೂ ವರ್ಕ್ ಮಾಡೋದಾದರೆ ಸೊ ಅದ್ರ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ಕೋಬೋದು. ವ್ಯೂ ನೋಡ್ತಾ ಇರ್ಬೋದು ನೀವು. ಸೊ ಆಸಮ್ ವ್ಯೂ ಗೈಸ್. ನಾವಿವಾಗ ಬೀಚ್ ಹತ್ರ ಬಂದಿದ್ದೀವಿ ಆಟಾಡೋಣ ಅಂತ ಹೇಳಿ ಫ್ಯಾಮಿಲಿ ಜೊತೆ. ನನ್ನ ಫೇಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಡಲ್ ಆಗಿದೆ ಅಂತ. ಯಾಕೆ ಅಂದರೆ ನಿದ್ದೆ ಇಲ್ವಲ್ಲ, ಸೊ ಅದಕ್ಕೆ. ವರುಣ್ ಕೂಡ ಫುಲ್ಲು ಜೋಶಿಂದ ರೆಡಿ ಆಗಿದ್ದಾರೆ. ಬನ್ನಿ ಹೋಗೋಣ ಬೀಚ್ ಹತ್ರ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾವು ಬೀಚಲ್ಲಿ ಆಟಾಡೋಣ ಅಂತ ಹೇಳಿ ಹೊರಟಿದ್ದು. ವೇವ್ಸ್ ಎಷ್ಟು ಡೇಂಜರಸ್ ಆಗಿ ಬರ್ತಾ ಇತ್ತು ಅಂದರೆ, ಸೊ ಅದನ್ನು ನೋಡಿ ಹೆದರ್ಕೊಂಡೆ ನಾವು ನೀರಲ್ಲಿ ಇಳಿಲಿಲ್ಲ. ಈ ಬೀಚ್ ನೋಡಿಕೊಂಡು ಚಾಟ್ಸ್ ತಿನ್ಕೊಂಡು ನಾವು ರೂಮಿಗೆ ಹೋದ್ವಿ. ಮತ್ತೆ ರೆಡಿಯಾಗಿ ಹೊರಗಡೆ ಬಂದ್ವಿ. ಈ ಒಂದು ವ್ಲಾಗ್ ಏನಿದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಗೈಸ್. ಮತ್ತೆ ಸಿಗ್ತೀನಿ, ಬಾಯ್.